ಅಡ್ಜಸ್ಟ್ ಮಾಡ್ಕೋತೀವಿ. ಬಾಸ್ ಏನಾಯ್ತು? ಅಲ್ಲಿ ನೋಡು, ನಮ್ಮ ತಂದೆ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಜನರು ಅವ್ರ ಮನಸ್ಸಲ್ಲಿ ಅವ್ರ ಮನೆಯಲ್ಲಿ ಕೂಡಕೊಂಡಿರುವಾಗ ಅವ್ರು ಹೇಗೆ ಬರಕ್ಕಾಗುತ್ತೆ ಹೇಳು? ಸರ್ ಏನಾಯ್ತು? ಬನ್ನಿ. ಹಾ, ಸರ್ ಇದೇ ಆ ಭವನ, ಬನ್ನಿ. ರಂಗಜ್ಜ, ರಂಗಜ್ಜ, ಒಂದು ನಿಮಿಷ ಬಂದೆ. ಬಾಸ್ ರಂಗಜ್ಜ, ಇವ್ರು ನಮ್ಮ ಊರಿಗೆ ಹೊಸದಾಗಿ ಬಂದಿರೋರು, 1-2 ದಿನ ಇರ್ತಾರಂತೆ. ನಮಸ್ಕಾರ. ನಮಸ್ಕಾರಪ್ಪ. ಇಲ್ಲಿ ಯಾರು ಬೇಕಾದ್ರೆ ಇರ್ಬೋದು, ಈ ಭವನ ಇರೋದೇ ಅದಕ್ಕೆ. ಇವರೇ ಈ ಭವನ ಕಟ್ಟಿಸೋರು. ಯಾರು ಹಸ್ಕೊಂಡಿರಬಾರ್ದು ಅಂತ ಸರ್ಕಾರದವರು ಈಗ ಹೇಳ್ತಾವ್ರೆ. ನಮ್ಮಪ್ಪ ಅವತ್ತೇ ಪರಿಹಾರ ಕಂಡುಕೊಂಡಿದ್ದ. ಬಸ್ಸಿಯ ಬೆವರಿಗೆ, ಕುಸಿಯೋ ಬದುಕಿಗೆ, ಹಸಿಯೋ ಹೊಟ್ಟೆಗೆ ಇದು ಆಸರೆ. ಇಲ್ಲಿ ಯಾರೇ ಬಂದರೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ಕೊಡ್ತಾ ಇದ್ರು. ಆವಾಗಾಗಿದ್ದೆ ಈ ಪಾಕಶಾಲೆ, ಧರ್ಮಶಾಲೆ ಅಂತ. ನಮ್ಮಪ್ಪ ಹೋದ್ಮೇಲೆ ಬೇಯಿಸೋದಿರ್ಲಿ, ಬಾಯಾರಿಕೆಗೂ ಈ ಊರಲ್ಲಿ ನೀರು ಸಿಗ್ತಿರ್ಲಿಲ್ಲ. ಆ ಮಹಾನ್ ಭಾವನ ಮಗ ಎಲ್ಲಿದ್ದಾನೋ ಹೆಂಗಿದ್ದಾನೋ ಒಂದೂ ಗೊತ್ತಿಲ್ಲ. ತಿಂಗಳ ಹಣ ಕಳಿಸ್ತಾನೆ. ಈ ಚೆಕ್ ಯಾವುದು ಅಂದ್ರೆ ಬೇಡ, 25 ವರ್ಷದಿಂದ ಕೇಳಲಿಲ್ಲ, ಇವಾಗ ಕೇಳೇನ್ ಮಾಡ್ಲಿ? ಎಲ್ಲೇ ಇದ್ರು ಅವ್ರು ಚೆನ್ನಾಗಿರ್ಲಿ. ಒಟ್ಟಿನಲ್ಲಿ ಅವ್ರು ಕಟ್ಟಿದ್ದು ಕೊಟ್ಟಿದ್ದು ಬಿಟ್ಟೋದ್ರಲ್ಲೇ ನಾವುಗಳು ಈ ಬದುಕು ನಡೆಸ್ತಾ ಇದ್ದೀವಿ. ನಡೀರಿ ನಡೀರಿ. ಬಾಸ್, ನಾನು ಒಬ್ಬನಿಗೆ ಇಷ್ಟೊಂದ? ಎಷ್ಟು ಬೇಕಾದ್ರೂ ತಿನ್ನೋ, ಮಿಕ್ಕಿದ್ನ ಬಿಸಾಕು. ಹೇಗೆಲ್ಲ ಬದುಕ್ಬಿಟ್ಟಲ್ಲ? ಒಂದು ಸಲ ಆದ್ರೂ ನಾನು ಬೆಳಿಗ್ಗೆ ಮುಂಚೆ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೇನೆ. ನೀನು ನಿನಗೆ ಸಂಬಳ ಕೊಟ್ಟು ಕೊಟ್ಟು ನನ್ನ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ್ಬಿಟ್ನಲ್ಲೋ ನಾಯಿ. ಹೋಗ್ಲಿ ಬಿಡ, ನಿನ್ನ ಹೇಳಿ ಏನೋ ಪ್ರಯೋಜನ. ನಮ್ಮ ಅಪ್ಪ ಅಮ್ಮ ಒಂದು ಅರ್ಧ ಗಂಟೆ ಎಕ್ಸ್ಟೆನ್ಷನ್ ತಗೊಂಡಿದ್ದಿದ್ರೆ ಒಂದು ಅರ್ಧ ಅಡಿ ಉದ್ದಾನಾದ್ರೂ ಬೆಳಿತಿದ್ನಲ್ಲೋ. ಆಮೇಲೆ ಹೆಂಗೋ ಕೆಲ ಕಾಲಿಟ್ಟು ಸೋರ್ಕೊಂಡು ತೆಳ್ಕೊಂಡು ಬೆಳಿಬೋದಿತ್ತು. ಈ ವಯಸ್ಸಾಗ ಮಗ ಬರಲಿ. ನಿನ್ನ ಭಾಷೆಯಲ್ಲಿ ಅವ್ರು ಯಾರೋ ಬಂದವ್ರಲ್ಲ, ಅವ್ರನ್ನ ಕರೀತಿಯಾ? ಇಲ್ಲ ನನ್ನ ಭಾಷೆ ಕಾಲ್ ಮೇಲೆ ಹಾಕ್ಬಿಟ್ನಲ್ಲ. ಇರ್ಲಿ, ಸ್ನೇಕ್ ಸಾಧುನಲ್ಲಿ ಸ್ನೇಕ್ ಸಾಧು ಯಾವನಾಗಿರ್ಲಿ, ಗನ್ಸಾಗಿದ್ರೆ ನೀನ ನಾನ ನೋಡ್ಬಿಡ. ಯಾರವನು? ಎರೆ ಹುಳ ಇದ್ದಂಗ ಅವನೇ. ಲೇ ಮಗ, ಪಾಪ ಚಿಕನವ್ ನೀನು. ಬೆಳೆದು ನಿಂತಿರೋ ಹುಡುಗಿನ, ಹಸಿದಿರೋ ಹುಲಿನ, ಈ ವಿಷ ತುಂಬಿರೋ ಹಾವ್ನ ಕೇಳಕ್ಕ ಬಿಟ್ರೆ ಕಷ್ಟನಮ್ಮ, ಉಳಿಯೋದು ಕಷ್ಟನಮ್ಮ. ಒಳ್ಳೆ ವಾಂಡ್ರಗಪ್ಪ ಇದ್ದಂಗ ಅವನು. ಯಾರೇ ಕುಳ್ಳ? ಆ ಮೂಗನೇನ ಕೇಳ್ತೀಯ? ನಮ್ಮ ದಡಿಯನ್ನ ಕೇಳೋ, ನಮ್ ಬಗ್ಗೆ ಹೇಳ್ತಾನೆ. ಬರ ಇಲ್ಲ ದಡಿಯ, ಬರ ನನ್ ಬಗ್ಗೆ ಹೇಳೋ. ಸಣ್ಣ ಬರೀ ಕೇಳಿ ಹೇಳ. ನಮ್ಮ ಅಣ್ಣ ನೋಡಕ್ ಸಾಧು, ಎದುರು ನಿಂತ್ರೆ ಸಾವು. ಊರವ್ರಿಗೋಸ್ಕರ ಎಂತೆಂತ ಕೆಲಸ ಮಾಡೋದ್ರೆ ಗೊತ್ತಾ? ಒಂದಿನ ಒಂದ್ ದೆಬ್ಬ ಊರೊಳಗಡೆ ನುಗ್ಗಿ ಕುರಿ ಕೋಳಿ ಹಸು ಕರುವನ್ನೆಲ್ಲ ನುಂಗಾಕ್ತಾ ಇತ್ತು. ನಮ್ಮಣ್ಣ ಕಾರ್ಗೋಗಿ ಮಲಗಿರೋ ಹೆಬ್ಬನ್ ಬಡಿದೆಬ್ಬಿಸಿ ಅದ್ರ ಎದುರು ತೊಡೆ ತಟ್ಟು ನಿಂತರು. ನಮ್ಮ ಅಣ್ಣನಿಗೂ ಆವ್ಗೂ ಸತತವಾಗಿ 1 ವಾರ ಫೈಟಿಂಗ್ ನಡೀತು.
ಇನ್ನೇನ ಹಾವು ನಮ್ಮಣ್ಣ ನುಂಗ್ಬೇಕು ಅಷ್ಟೇ. ನಮ್ಮಣ್ಣನ ಹಾವು ನುಂಗಾಕ್ಬಿಟ್ರು. ಒಂದು ವಾರ ಊರಿಗೆ ಬಂದಿಲ್ಲ. ಯಾಕೋ ಮರಗ್ ಸುತ್ತಾಕೊಂಡು ಅರ್ಗಿಸ್ಕೊಂತ ಇದ್ದೆ. ಅದೆಲ್ಲ ನಿನಗೆ ಬೇಕೇನು? ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲಿ ಸ್ನೇಕ್ ಸಾಧು. ಸಾಧು ಇನ್ನೆಂತ ಗೆಲ್ತಿ ಇರ್ಬೇಕು. ಎಷ್ಟು ಜನ ಇದ್ದೀರಾ? ಟೋಟಲ್ ಆಗಿ ಬಂದ್ಬಿಟ್ರ. ಯಾರವರು? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಯಾಕೆ ಇಷ್ಟೊಂದು ಸೌಂಡು? ಇವ್ರು ಯಾರು? ನಾನು ಯಾರ? ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ಆ ವಿಡಿಯೋ ಒಂಥರ ಕಾಣ್ತಾ ಇದ್ದೆ, ಆದ್ರೂ ಒಂದ್ಸಲ ಕನ್ಫರ್ಮ್ ಮಾಡೋಣ ಅಂತ. ಈ ಊರಿನ ಗೌಡ ನಾನು, ಅವನ ಅಳಿಯ. ಊರಿಗೆ ಬಂದ್ವಾ, ಛತ್ರದಲ್ಲಿ ತಿಂದ್ವಾ, ನೀರು ಕುಡ್ದ್ವಾ, ಮನಿ ಕಂಡ್ವಾ, ಎಸ್ಕೇಪ್ ಆಗ್ಬಿಟ್ವಾ. ಹಂಗಿದ್ರೆ ಸರಿ, ಇಲ್ಲಾಂದ್ರೆ ನಡೆಯೋದೇ ಬೇರೆಮ್ಮ. ಹೋಗ್ಲಿಲ್ಲ ಅಂದ್ರೆ ಆಗೋದೇ ಬೇರೆ. ಏನ್ ಮಾಡ್ತೀಯ? ಏನು ಮಾಡ್ತೀನ? ಏನ್ ಮಾಡ್ತೀಯ ಹೇಳಲೇ? ನಾನೇ ಹೋಗ್ತೀನಿ, ನಮ್ಮ ಬಾವನ ಕರ್ಕೊಂಡ್ ಬರ್ತೀನಿ. ಅವಾಗೇನು ಮಾಡ್ತೀರಾ? ಅವಾಗ ನಮ್ ಬಾಸು ನಿಮ್ ಬಾವಂಗೆ ಬೈದ್ ಕಳ್ಸಿದ್ರು, ಇವಾಗ ನಿನಗೆ ಅವನ್ಗೆ ಇಬ್ರಿಗೂ ಹೊಡೆದ್ ಕಳಿಸ್ತ. ಹೊಡಿಯೋದ? ನಿನ್ ಗಂಡ್ಸದ್ರ ಸುಮ್ನೆ ನನ್ನ ಮುಟ್ಬಿಡ ನೋಡ. ಮುಟ್ಟು ಪರವಾಗಿಲ್ಲ, ಟಚ್ ಮಾಡ ನೋಡೋಣ. ಹಾಯ್ ಸರ್. ನಮಸ್ಕಾರ. ನಾನು ಡೆಲ್ಲಿಯಿಂದ ಬರೋದ್ರೊಳಗೆ ಇವ್ರ ಕೆಲಸ ಆಗ್ಬೇಕು ಅಂತ ಹೇಳಿದ್ದೆ, ಯಾಕಾಗಿಲ್ಲ? ಅವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಾ ಇಲ್ಲ ಬಡ್ಡಿ ಮಕ್ಕಳು. ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ಆ ಜಮೀನು ಮಾತ್ರ ಬಿಡಕ್ಕಿಲ್ಲ ಅಂತಾರೆ. ಅದಕ್ಕೆ ಅವ್ರಿಗೆ ವಾಡದ ಬುದ್ಧಿ ಕಲ್ಸೋಣ ಅಂತ ನಮ್ಮ ಹುಡುಗರನ್ನ ಕಳಿಸ್ದೆ. ಆದ್ರೆ ಮತ್ತೇನಾಯ್ತು? ಅಷ್ಟ್ರಾಗಿ ಯಾವನೊಬ್ಬ ಮಧ್ಯ ಬಂದು ನಮ್ಮವ್ರಿಗೆಲ್ಲ ಕೈ ಕಾಲು ಮುರಿದು ಮೂಟೆ ಕಟ್ಟಿ ನನಗೆ ವಾರ್ನಿಂಗ್ ಮಾಡಿ ಕಳಿಸ್ದ. ನೋಡೋ, ಅವನ್ ಯಾವನೇ ಆಗಿರ್ಲಿ, ಅವನ್ ತಲೆ ಹಿಡಿತೋ ತಲೆ ಕಡಿತೋ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಆ ಜಮೀನು ಬೇಕು ಅಷ್ಟೇ. ಆ ಜಾಗ ಬಿಟ್ಟವರು ನಮ್ಮೂರ ಅಕ್ಕಪಕ್ಕದಲ್ಲಿ ಯಾವ ಜಾಗ ಏನಾದ್ರು ಕೇಳಲಿ, 10 ನಿಮಿಷದಾಗೆ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ. ನೋ, ನನ್ಗೆ ಅದೇ ಜಾಗ ಬೇಕು. ಹಿ ಹ್ಯಾಸ್ ಹರ್ಟ್ ಮೈ ಈಗೋ. ಅದ್ಯಾಕೆ ಅದೇ ಜಾಗ ಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ರು ನನಗಂತೂ ಗೊತ್ತಿಲ್ಲ. ಏನಿದೆ ಅಂತದ ಜಮೀನೊಳಗೆ? ಇಟ್ಸ್ ಎ ಡ್ರೈ ಲ್ಯಾಂಡ್. ಗ್ಲಾಸ್ ಫ್ಯಾಕ್ಟರಿ ಕಟ್ಟೋದಕ್ಕೆ ಬಹಳ ಒಳ್ಳೆ ಜಾಗ, ಆದ್ರೆ ಅದು ಅವ್ರಿಗೆ ಗೊತ್ತಿಲ್ಲ. ಈಗ ನಿನ್ ಕೈಲಿ ಆಗುತ್ತೋ ಇಲ್ವೋ? ನಾನೇ ಬಂದು ಮಾತಾಡ್ಲ ಅವ್ರ ಹತ್ರ? ಅದಕ್ಕೆ ಯಾಕೆ ನೀವು ಬರ್ತೀರಾ ಬುಡಿ ಬುದ್ಧಿ? ನಾನೇ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಯಾವ ದೊಡ್ಡ ಕೆಲಸ ಅಂತ ಹೇಳ್ತಿದ್ದೀರಾ? ಹಾಯ್ ಸಾಗರ್. ಹಲೋ ಸರ್, ಬನ್ನಿ. ಏನ್ ಮಾಡ್ತಿದ್ದೀರಾ? ನಮ್ಮ ಊರನ್ನ ಹೇಗೆ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆ ಗೌಡ ಇದೇ ಊರ್ನು ಅಂತಾನೆ? ಇದೇ ಊರವನು. ಮತ್ತೆ ಯಾಕೆ ಈ ಸಮಸ್ಯೆ ಅವಂದಲ್ಲ, ಜನರ ಸಮಸ್ಯೆ ನಾವು ಯೂಸ್ ಮಾಡ್ಕೊಂಡು ಮೆರಿತಿದ್ದಾನೆ. ಅದೇ ಆ ಲ್ಯಾಂಡ್ ವಿಷಯ ತಾನೆ? ಅದೊಂದೇ ಅಲ್ಲ, ಇಲ್ಲಿ ನೋಡಿ. ಸರ್, ನಮ್ದು ಕೃಷಿನೇ ನಂಬಿರೋ ನಾಡು. ಅಂದ್ರೆ ಇದೊಂದು ಬರೀ ಜಿಲ್ಲೆ ಅಲ್ಲ, ರಾಜ್ಯ, ದೇಶದ ಕತೆ. ಇಲ್ಲಿ ಬೆಳೆ ಬೆಳೆಯೋ ರೈತ ನೆಮ್ಮದಿಯಾಗಿಲ್ಲ. ಸಾಲ ಮಾಡಿದಾನೆ, ಅದನ್ನು ತೀರ್ಸಕ್ಕಾಗದೆ ಆತ್ಮಹತ್ಯೆ. ನೋಡಿ ಸರ್, ಎಲ್ಲ ಕೆಲ್ಸಕ್ಕೂ ಸಂಬಳ, ಎಲ್ಲ ಬಿಸ್ನೆಸ್ಸಲ್ಲೂ ಲಾಭ ಅಂತಿರುತ್ತೆ. ಇಲ್ಲಿ ಅದಿಲ್ಲ. ಅದಕ್ಕೆ ಕಾರಣ ಏನು? ಇಲ್ಲಿ ಬೆಳೆದಿರೋ ಬೆಳೆಗೆ ಪ್ರೈಸ್ ಫಿಕ್ಸ್ ಮಾಡೋದು ಬೆಳೆಯೋ ರೈತ ಅಲ್ಲ, ಮಧ್ಯವರ್ತಿ. ಸೊ ಬರ್ತಾ ಬರ್ತಾ ಲಾಸ್ ಜಾಸ್ತಿ ಆಗ್ತಿದೆ. ಬಟ್ ಎಲ್ಲಾದ್ರದ್ದು ಬೆಲೆ ಜಾಸ್ತಿ ಆಗಿದೆಯಲ್ಲ? ಅದಕ್ಕೂ ಕಾರಣ ಇದೆ. ಯಾರಾದ್ರೂ ಒಂದು ಬೆಳೆ ಬೆಳೆದು ಅದ್ರಲ್ಲಿ ಲಾಭ ಮಾಡಿದ್ರೆ ಇಡೀ ಸ್ಟೇಟ್ ತುಂಬಾ ಅದೇ ಬೆಳೆ. ಸೊ ಸ್ಟಾಕ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಆಗಿ ರೇಟು ಕಡಿಮೆ ಆಗುತ್ತೆ. ಅಲ್ಲ ಸಾಗರ್, ಅವ್ರು ಮಾರೋದ್ ಬೇಡ, ಅವ್ರ ಹೊಟ್ಟೆಗಾಗಷ್ಟಾದ್ರೂ ಬೆಳ್ಕೋಬೇಕು ತಾನೆ? ಇಳುವರಿ ಬರ್ಬೇಕಲ್ಲ ಸರ್. ಸರ್ಕಾರ ಕೊಡೋ ಬೀಜ ಕಳಪೆದು, ರಾಸಾಯನಿಕ ಗೊಬ್ಬರದಿಂದ ಭೂಮಿ ಫಲವತ್ತು ಹೋಗ್ತಿದೆ. ಸರಿಯಾದ ಟೈಮ್ಗೆ ಮಳೆನೂ ಕೈ ಕೊಡುತ್ತೆ. ಸಾಲ ತೀರಲ್ಲ, ಯಥಾ ಪ್ರಕಾರ ಶೂನ್ಯ. ಜೊತೆಗೆ ಸೆಸ್ ಅದು ಇದು ಅಂತ ಗ್ರೀನ್ ಬೆಲ್ಟ್ನು ಕೂಡ ಸರ್ಕಾರ ಫ್ಯಾಕ್ಟ್ರಿಗೆ, ಕಂಪ್ನಿಗಳಿಗೆ ಅಂತ ಹೇಳಿ ಕೆಲಸ ಸಿಗುತ್ತೆ ಅಂತ ಆಸೆ ತೋರಿಸಿ ಆ ಭೂಮಿನ ಅಕ್ವೈರ್ ಮಾಡ್ಕೋತಾರೆ. ದುಡ್ಡು ಸಿಗಲ್ಲ. ಆ ಫ್ಯಾಕ್ಟ್ರಿ ವೇಸ್ಟ್ ಸ್ಮೋಕಿಂದ ಸುತ್ತಮುತ್ತ ಇರೋ ಭೂಮಿ ಎಲ್ಲ ಹಾಳಾಗುತ್ತೆ. ರೈತ ಭೂಮಿ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾನೆ. ನಂಬಿ ಬದುಕವ್ರನ್ನ ಇಂಥ ಗೌಡ್ರು ಊರು ಬಿಡಿಸ್ತಾರೆ. ಅಲ್ಟಿಮೇಟ್ಲಿ ಇದೆಲ್ಲದಕ್ಕೂ ಬಿಡುಗಡೆ, ರಿಲೀಫ್ ಅಂದ್ರೆ ಸಾವು. ನನಗೊಂದು ಅರ್ಥ ಆಗ್ತಿಲ್ಲ. ಬೀಜಗಳನ್ನ ರೈತರು ಬೆಳೀತಾರೆ ತಾನೆ, ಅವ್ರ ಅಂಗಡಿಗೆ ಹೋಗಿ ಯಾಕೆ ತಗೋಬೇಕು? ಸೋಮ ಅರ್ಥನ ಸರ್, ಅದನ್ನೇನು ಕಾಪಾಡೋದು? ಬೇಕಾದಾಗ ಸಿಗುತ್ತೆ ಅಂತ. ಈಗ ಅವ್ರು ಕೊಡೋದನ್ನ ಬೆಳಿಬೇಕು, ನಾಳೆ ಅವ್ರು ಕೊಟ್ಟಿದ್ದೇ ಬೆಳಿಬೇಕು. ಆಮೇಲೆ ಬೆಳೆ ಪ್ರೈಸು ಅವರೇ ಫಿಕ್ಸ್ ಮಾಡ್ತಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇದನ್ನೇ ಹೇಳಿದ್ದು, ಇದಕ್ಕೆ ಹೋರಾಡಿದ್ದು. ಇಟ್ಸ್ ಬ್ಯಾಡ್. ಪ್ರಾಬ್ಲಮ್ ಇರೋದು ಲ್ಯಾಂಡ್ಗಲ್ಲ, ಸ್ಟೇಟ್ಗೆ, ಇಡೀ ದೇಶಕ್ಕೆ. ಒಟ್ಟಿನಲ್ಲಿ ಅನ್ನ ಕೊಡೋ ರೈತ ಹಸಿವಿನಿಂದ ಸಾಯ್ತಾ ಇದ್ದಾನೆ.
ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಅಣ್ಣು ಅದ್ ಬಿಡು, ಇವತ್ತಾದ್ರು ಸಂಬಳ ಕೊಡ್ತೀಯಾ? ಸಂಬಳನಲ್ಲಿ ಗೆಂಬಳನಲ್ಲಿ ಹೋಗಲೇ. ಒಂದ್ ದಿವಸ ಕರೆಕ್ಟಾಗಿ ಗಾಡಿನ ಹಿಡ್ಕೊಂಡಿದ್ಯಾ? ಯಾವಾಗ್ಲೂ ಬೀಳ್ಸೋದು ಯಾವತ್ತು ನಮ್ಗೆ? ಯಾವ್ದೋ ಇದು ಕೇರಳ ನೇಂದ್ರ ಬಾಳಿ ನಿದಂಗಿದೆ. ರಾಂಪುರ ಇದೇನಾ? ರಾಂಪುರ ಇದೇನೆ. ನೀವು ಊರು ನೋಡೋಕೆ ಯಾವ ಗಾಡಿನ ಸಿಗಲ್ಲ. ಹಾಗಾದ್ರೆ ಏನ್ ಮಾಡೋದು? ಅಲ್ಲಿದ್ದ ನೋಡಿ ಸ್ನೇಕ್ಸ್ ಅದು ಅಂತ, ಅವನೋಗ್ ಕೇಳಿ. ಕಡೆನೆ ನೋಡ್ತಾವಳಲ್ಲೋ. ಅಯ್ಯೋ ಈ ಕಡೆನೆ ಬರ್ತಾವಳೆ ಕಣ. ಏನು ಕಣ್ಣು, ಏನು ಮೂಗು, ಏನು ತುಟಿ, ಏನು ಗಲ್ಲ, ಏನು ತಗ್ಗು, ಎರಡು ಲೆಗ್ಗು, ಕೆಳಗೆ ಬಗ್ಗು. ಇಲ್ಲಿ ಮುಂದಕ್ಕೆ ಹೋಗಬೇಡಿ, ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ. ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ಬಂದ್ಲು ಕಣೋ, ಬಂದ್ಲು. ಅಲ್ಟೀಚ್ ಅಲ್ಟೀಚ್. ಏನ್ ಮಾಡುದು? ಆಹಾ ಓಹೋ Yes, please. I'm Naina. Very nice. How you know my name? ಬಸ್ಸಲ್ಲೆಲ್ಲ ನಿಮ್ದೇ ಮಾತು. ಎಲ್ಲ ಪಾಪಿ ನನ್ನ ಮಕ್ಕಳು ನನ್ನ ಬಗ್ಗೆ ಮಾತಾಡ್ಲೇಬೇಕು. I am very very world famous in India, you know. So nice. ರಾಂಪುರದಲ್ಲಿರೋ ಬಂಗಾರದ ಮನುಷ್ಯ ಕಟ್ಟಿರೋ ಭವನ ಡ್ರಾಪ್ ಕೊಡ್ತೀರಾ? ಅಯ್ಯೋ ನೀವಿಷ್ಟು ಕ್ಲೋಸ್ ಆಗ್ಬಿಟ್ಟ ಮೇಲೆ ರಾಮಪುರಕ್ಕೇನು ರಾಯಚೂರಿಗೆ ಡ್ರಾಪ್ ಮಾಡ್ಬಿಡ್ತೀನಿ. ಆದ್ರೆ ಒಂದು ಕಂಡೀಷನ್. ಏನು? ನನ್ನ ಗಾಡಿಯಲ್ಲಿ ಹತ್ತಿಸ್ಕೊಳ್ಳೋದು ಮಾತ್ರ ನನ್ನ ಜವಾಬ್ದಾರಿ, ಗಾಡಿಯಿಂದ ಇಳಿಯೋದು ನಿಮ್ಮ ಜವಾಬ್ದಾರಿ. ಅರ್ಥ ಆಗ್ಲಿಲ್ಲ. ಡೋಂಟ್ ವರಿ, ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಾವು ಯು ಪ್ಲೀಸ್ ಕಮ್. ಥ್ಯಾಂಕ್ ಯು. ಸೈಡ್ ಬರೋ. ಎಕ್ಸ್ಕ್ಯೂಸ್ ಮೀ, ಈ ಲಗೇಜ್ ನಮ್ಮ ಮಧ್ಯೆ ಬೇಕಾ? ಇಲ್ಲೊಂದು ವೇಸ್ಟ್ ಲಗೇಜ್ ಅದಕ್ಕೋಸ್ಕರನೇ ಇಟ್ಟಿದ್ದೀನಿ. ಬಿಸಾಕಿ ಅದ್ರ ಕೈಯಲ್ಲಿ ಅದು ಎತ್ಕೊಂಡು ಓಡ್ ಬರೋ. ಹುಡುಗಿ ಮುಂದೆ ಏನೋ ನಿಂದು. ಓಕೆ, ಕೀಪ್ ದಿಸ್. ಎಂಜಾಯ್ ಡಾ. ಬರೀ ಲಗೇಜ್ ತರಕ್ಕೆ ಬಂಗಾರದ. ಅಯ್ಯೋ ಈ ಊರಿಗೆ ನಾನು ಒಂಥರ ಬಂಗಾರದ ಮನುಷ್ಯ ಇದ್ದಂಗೆ. ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಇದೇ ನಮ್ಮ ಊರು. ನಿಮ್ಮ ಭವನ ಬಂತು, ಇಳ್ಕೊಳ್ಳಿ. ಗಾಡಿ ಸ್ಟಾಪ್ ಮಾಡಿ. ಗಾಡಿ ನಿಲ್ಲಲ್ಲ. ಯಾಕೆ? ಅದು ಅಯ್ಯೋ ನನ್ನ ಕಾಲಿಡ್ಸಲ್ಲ. ಇಳ್ಕೊಳ್ಳಿ. ಐ ಆಮ್ ವೆರಿ ಸಾರಿ. ನನ್ನ ಹೇಳ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ಚೆನ್ನಾಗಿ ಡ್ರಾಪ್ ಮಾಡಿ. ಆತರ ಏನಿಲ್ಲ. ಸಾರಿ, ಎಕ್ಸ್ಕ್ಯೂಸ್ ಮೀ. ಮತ್ತೆ ಯಾವಾಗ ನೀವು ಹೋಗ್ತೀರಾ? ಯಾಕೆ? ನಾನು ನಿಮ್ಮನ್ನ ಬೈಕಲ್ಲಿ ಡ್ರಾಪ್ ಮಾಡಬೇಕಲ್ಲ. ನಿಮ್ಮನ್ನ ನೋಡಿದ್ಮೇಲಂತೂ ಈ ಊರ್ ಬಿಟ್ಟು ಹೋಗಕ್ ಮನ್ಸೇ ಆಗ್ತಿಲ್ಲ. ಇಲ್ಲೇ ಸೆಟ್ಲ್ ಆಗ್ತೀನಿ. ನನಗೋಸ್ಕರನಾ? ಲೇ ಸೆಟ್ ಆಗ್ಬಿಡ್ತು ಕಣೋ. ಸಂಡಿ, ನೀ ಸಾಗರ್ ಹತ್ರ ಹೋಗಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಈ ಊರಲ್ಲಿ ನಾನ್ ಹೇಗೆ ಅಂತನ? ಯಾವ ಬಂಗಾರದ ಮನುಷ್ಯ ಕಟ್ಸಿರೋ ಭವನದಲ್ಲಿ ನೀವಿದಿರೋ ಅದೇ ಮನುಷ್ಯನ ಋಣದಲ್ಲಿ ಬದುಕ್ತಿರೋ ಎಷ್ಟೋ ಕುಟುಂಬಗಳಲ್ಲಿ ನಮ್ದು ಒಂದು. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರೋ ಮುತ್ತುರಾಯನ್ ಕೊಪ್ಲು ನಮ್ಮೂರು. ನಮ್ ದೊಡ್ಡಪ್ಪ ಅವ್ರ ಫಾಲೋವರ್. ಈಗಿಲ್ಲ, ಬಟ್ ನಾನೀಗಿರೋಕ್ ಬಂದಿರೋದು ಇದೇ ಪ್ಯಾಲೇಸ್ ನ ಆಪೋಸಿಟ್ ಸ್ವೀಟ್ ನಲ್ಲಿ. ಯಾಕೋ ಬಂಗಾರ ನೋಡಕ್ಕೆ. ಬಟ್ ಜೊತೆಲಿ ಕಾಗೆ ಸೇರ್ಕೊಂಡು ಕಾಗೆ ಬಂಗಾರ ಆಗಿದೆ. ನೀ ಎಲ್ಲಿ ಹೋಗ್ತಾ ಇದೀಯಾ? ಊಟ ಮಾಡಕ್ಕೆ ಸ್ಪೂನು ತಟ್ಟೆ ಇದ್ರೆ ಸಾಕಲ್ವಾ? ನಾವ್ಯಾಕೆ? ಕರೆಕ್ಟ್. ವಾಶ್ ಬೇಸಿನ್ ಹೊರಗಿರ್ಬೇಕು, ಕೈ ತೊಳೆಯಕ್ ಹೊರಗಡೆನೆ ಬರ್ಬೇಕು. ನಾವು ಫಿಂಗರ್ ಬಾಲ್ ಯೂಸ್ ಮಾಡ್ತೀವಿ. ಇದು ಆಶ್ರಮ, ಅಶೋಕ ಹೋಟ್ಲೆಲ್ಲ ಶೆಟ್. ಇಲ್ಲಿ ರಾಗಿ ಬಾಲ್ಗೆ ಗತಿ ಇಲ್ಲ, ಇವಳು ಫಿಂಗರ್ ಬಾಲ್ ಅಂತ. ನಾಳೆ ಮೀಟ್ ಮಾಡ್ತೀನಿ ಎಂದಿದ್ರಿ, ಏನಾಯ್ತು? ನಾಳೆ ಬರ್ಲೇ ಇಲ್ವಾ? ಅಥವಾ ಬರೋ ನಾಳೆ ಜೊತೆ ನನ್ ಪ್ರೀತಿನೂ ಒಪ್ಕೋಬೇಕು ಅಂತ ಭಯನಾ? ಅಂತದೇನಿಲ್ಲ. ಪ್ರೀತಿ ಇಲ್ಲ ಅಂತಾನೋ ಇದ್ರೂ ಹೇಳ್ಬಾರ್ದು ಅನ್ನೋ ಹಠನೋ? ಅದು ಹೇಳೋದಲ್ಲ, ತಿಳ್ಕೊಳ್ಳೋದು. ತಿಳ್ಕೊಂಡೇ ಬಂದಿರೋದು. ಸೊ ಗೊತ್ತಾಗಿರ್ಬೇಕಲ್ಲ? ಗೊತ್ತಿದೆ. ನಿಮ್ಗೂ ಗೊತ್ತು ಮಾಡಿಸ್ತೀನಿ ಅಂಡ್ ನಿಮ್ ಬಾಯಲ್ಲೇ ಹೇಳಿಸ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರ್ತೀನಿ, ನಿಮ್ ಸುತ್ತಾನೆ ಸುತ್ತಾ ಇರ್ತೀನಿ. ಅಜ್ಜ, ಯಾಕೊಬ್ರೆ ನಿಂತಿದ್ದೀರಾ? ಇನ್ನೇನೈತೆ ಮಗ, ನಮ್ಮಂತ ರೈತರಿಗೆ ಸಾಯೋ ಗಂಟ ನಮಗೆ ಅನ್ನ ಕೊಡ್ತಾ ಇದ್ದಿದ್ದು ಈ ಮಣ್ಣು. ಸತ್ ಮ್ಯಾಕೆ ನಮ್ಮ ದೇಹಕ್ಕೂ ಜಾಗ ಕೊಡ್ತಾ ಇದ್ದಿದ್ದು ಈ ಮಣ್ಣು. ಈಗ ಈ ಮಣ್ಣು ಮ್ಯಾಗೆ ಮಂತ್ರಿಗಳು ಕಣ್ ಬಿದ್ದೈತೆ, ಹಸು ಅಂತ ಸಾಯ್ತಾ ಇದ್ವಿ. ಈಗ ಈ ಜಾಗ ಕಳ್ಕೊಂಡು ಅನಾಥರಾಗಿ ಸಾಯ್ಬೇಕಾಯ್ತದೆ. ಈಗ ಮಂತ್ರಿಗಳು ನಮ್ಮನ್ನು ಕರ್ಸವ್ರಂತೆ. ನಾನು ನಿಮ್ ಜೊತೆ ಬರ್ತೀನಿ.